ಸರ್, ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ತಂದ ನಂತರ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಅನ್ನೋನು ತೇಜಿಸ್ತಾರ? ನಾನು ಮೊದಲೇ ಹೇಳಿದ್ದೀನಿ ನನಗೆ ರಿಲೀವ್ ಮಾಡಿ ಅಂತ. ಬಟ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರೆಲ್ಲ ಬೇಡ, ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಸು ಅಂತ ಹೇಳಿದ್ದಾರೆ. ನಡೆಸ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಬಿಟ್ಬಿಡ್ತೀನಿ, ಅವ್ರು ಏನು ಬೇಕಾದ್ರು. ಯಾಕೆಂದ್ರೆ ಹೊಸಬ್ರನ್ನ ತಯಾರು ಮಾಡಬೇಕಲ್ಲ ನಾವು. ಸರ್, ಈ ಬಾರಿ ಲೋಕಸಭಾ ಚುನಾವಣೆಗೆ ಹೊಸ ಮುಖಗಳಿಗೆ ನೀವು ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಯೂತ್ಸ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇದು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅನ್ನುವಂಥ, ಅಂದರೆ ಮತ್ತೆ ಅಲ್ಲಿ ನಾಯಕತ್ವವನ್ನು, ಹೊಸ ನಾಯಕತ್ವವನ್ನು ಬೆಳೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಯೋಗನ ಅಂತ. ಈ ಹೊಸ ನಾಯಕರು ಇದ್ರೆ ತಾನೇ ಎಲ್ಲ ಈ ದೇಶಕ್ಕೆ, ರಾಜ್ಯಕ್ಕೆ, ಕ್ಷೇತ್ರಗಳಿಗೆ, ಪಾರ್ಟಿಗೆ ಹೊಸ ಲೀಡರ್ಶಿಪ್, ಯಂಗ್ ಲೀಡರ್ಶಿಪ್ ಬರಬೇಕು. ಸರ್, ಮೋದಿಯವರು, ಪ್ರಧಾನಿ ನರೇಂದ್ರ ಮೋದಿಯವರು ಸೊ ನಿಮ್ಮನ್ನು ಒಂದೊಂದು ಹಂತದಲ್ಲಿ ಟಾರ್ಗೆಟನ್ನು ಮಾಡ್ತಿದ್ದಾರೆ. ಈ ಸರ್ಕಾರ ಅಂದರೆ ಕೊಳ್ಳೆ ಹೊಡೆದಿರೋ ಸರ್ಕಾರ, ಭ್ರಷ್ಟಾಚಾರದ ಸರ್ಕಾರ ಅಂತ ಅವರು ಪದೇ ಪದೇ ಹೇಳ್ತಿರುವಂಥದ್ದು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ. ಇಲ್ಲೇ ಅವ್ರು ನೆನೆಸ್ಕೋತಾ ಇರಲಿ ಬಿಡಿ, ಒಳ್ಳೇದು ನಮಗೆ. ಸೊ ಇದು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.